स्वागत है आपका बी न्यूज नेशन में। मैं हूं आबिद हुसैन शेख। बीजापुर में उद्योग मेला, प्रेस मीट, कौशल्य अभिवृद्धि विभाग, जिला प्रशासन, एम्प्लॉयमेंट एक्सचेंज सेंटर बीजापुर और बागलकोट के सहयोग से आने वाले 23 और 24 फरवरी को विजयपुर के दरबार हाई स्कूल मैदान में कर्नाटक सरकार की ओर से कौशल्य अभिवृद्धि विभाग से उद्योग मेला कार्यक्रम का आयोजन होगा, जिसमें बेंगलुरु, बागलकोट और विजयपुर के अलावा 50 से भी ज्यादा कंपनियों के अधिकारी शामिल होंगे। इस मेले में 3200 से ज्यादा उद्योग आकांक्षी हिस्सा ले रहे हैं। इसी तरह विजयपुर और बागलकोट जिले के निरुद्योग युवक और युवती उद्योग आकांक्षी भी फायदा उठाकर रोजगार हासिल करने के लिए www.vijaypurudyogmela.com पर ऑनलाइन नाम रजिस्टर करने की जानकारी देते हुए आज जिलाधिकारी दफ्तर में मीडिया से बात करते हुए हॉर्टिकल्चर और जिला इंचार्ज मिनिस्टर MC मनगोल्डी ने वेबसाइट का उद्घाटन किया। इस मौके पर जिलाधिकारी SB शेट्टनवर सहित और भी अधिकारी शामिल रहे। ಆಗಮಿಸಿದಂಥ ಎಲ್ಲ ಪತ್ರಿಕಾ TV ಮಾಧ್ಯಮದವರನ್ನು ಸ್ವಾಗತಿಸಿ, ಇವತ್ತಿನ ದಿವಸ ಬಿಜಾಪುರ ಮತ್ತು ಬಾಗಲಕೋಟೆ ಎರಡೂ ಜಿಲ್ಲೆಗಳು ರಾಜ್ಯದಲ್ಲಿ ಭಾಳ ಹಿಂದುಳಿದ ಜಿಲ್ಲೆಗಳು. ಇಲ್ಲಿ ಉದ್ಯೋಗದ ಅವಕಾಶ ಇಲ್ಲ. ಉದ್ಯೋಗದ ಅವಕಾಶ ಇರಲಾರ ಸಲುವಾಗಿ ಎಷ್ಟೋ ಯುವಕರು ಜನರು ಬೇರೆ ಬೇರೆ ಜಿಲ್ಲೆಗೆ ಬೇರೆ ಬೇರೆ ಕಡೆ ಹೋಗಿ ಉದ್ಯೋಗ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥದ್ದು ಸರ್ಕಾರ ಕಂಡು ಬಂದದ್ದು. ಆ ಕಂಡು ಬಂದಕ್ಕೆ ಇವತ್ತು ಕೌಶಲ್ಯ ಯೋಜನೆಯನ್ನು ತೆಗೆದು ಎರಡೂ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಬಿಜಾಪುರದಾಗ ಹಮ್ಮಿಕೊಂಡು, ಬಿಜಾಪುರದಾಗ ಸುಮಾರು 50ಕ್ಕಿಂತ ಹೆಚ್ಚು ಕಂಪನಿಗಳು ಬರುವ ಒಂದು ನಿರ್ಧಾರ ಮಾಡಿದ್ದರಿಂದ ನಾವು ಈ 50 ಕಂಪನಿಗಳು ಬರುವುದರಿಂದ ಸುಮಾರು 3000-4000 ಯುವಕರಿಗೆ ಅವರವರ ಎಜುಕೇಷನ್ ಮೇಲೆ, ಕಲಿತಂಥ ವಿದ್ಯಾರ್ಥಿ ಮೇಲೆ ಅವ್ರಿಗೆ ಉದ್ಯೋಗ ಕೊಡ್ತಕ್ಕಂಥ ಕಂಪನಿಗಳು ಕೆಲಸ ಮಾಡ್ತವೆ. ಇದರಲ್ಲಿ ಸರ್ಕಾರ ಎಲ್ಲ ರೀತಿಯಿಂದ ಅಡ್ವರ್ಟೈಸ್ ಕೊಟ್ಟು ಅರ್ಜಿ ಕರೆದು, ಆನ್ಲೈನ್ ಮೇಲೆ ಅರ್ಜಿ ಕರೆದು, ಯಾರಿಗೆ ಮೆರಿಟ್ ಅದ, ಯಾರಿಗೆ ಕೆಟಗರಿ ಅದ, ಯಾರಿಗೆ ಪರ್ಸೆಂಟೇಜ್ ನೋಡಿಕೊಂಡು ಇವತ್ತು ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಏನದ ಮಾಡ್ತಕ್ಕಂಥದ್ದು ಈ ಕೌಶಲ್ಯ ಇದರದ್ದು ಕಾರ್ಯಕ್ರಮದ ಮೂಲ ಉದ್ದೇಶ. ಒಂದು 50ಕ್ಕಿಂತ ಹೆಚ್ಚು ಕಂಪನಿಗಳು ಬರ್ತಾವೆ ಅಂದಾಜು. ನಮ್ಮ ಅಂದಾಜು 4000-3500 ಜನರಿಗೆ ನೌಕರಿ ಸಿಗ್ತಕ್ಕಂಥ, ಉದ್ಯೋಗ ಸಿಗ್ತಕ್ಕಂಥ, ಅದು ಸಾಕಷ್ಟು ಜನ 10,000ಕ್ಕಿಂತ ಹೆಚ್ಚದ, 10,000ಕ್ಕಿಂತ ಹೆಚ್ಚಿಗೆ ಅದ. 10,000 ಅಂತ ನೀವು ಹಿಡಿಬೇಡ್ರಿ, ಅದಕ್ಕಿಂತ ಹೆಚ್ಚು. 2016 ಒಳಗೆ ಆ ಟೈಮ್ದೊಳಗೆ 6,000 ಜನ ನೋಂದಣಿ ಮಾಡಿದ್ರು ತಮ್ಮ ಹೆಸರುಗಳನ್ನು. ಅದರ ಪೈಕಿ ಸುಮಾರು 1080ರಷ್ಟು ಜನರಿಗೆ ಉದ್ಯೋಗವನ್ನು ಕೊಡಲಾಗುತ್ತೆ. ಅದಕ್ಕೆ ಹೆಚ್ಚೆಚ್ಚು ನೋಂದಣಿ ಮಾಡುವ ಸಲುವಾಗಿಯೇ ನಾವು ಈಗೇನದ ದಿನಪತ್ರಿಕೆಯಲ್ಲಿ, TVಯಲ್ಲಿ ಎಲ್ಲದರಲ್ಲಿ ಜನರಿಗೆ ಉದ್ಯೋಗ ಸಿಗುವ ಸಲುವಾಗಿ ನಾವು ಸರ್ಕಾರ ವತಿಯಿಂದ ಪ್ರಚಾರ ಮಾಡ್ಲಿಕ್ಕತ್ತೀವಿ. ಕೌಶಲ್ಯ ಅಭಿವೃದ್ಧಿ ಇಲಾಖೆ ಬೇಸಿಕಲಿ ಹೊಸದಾಗಿ ನೂತನವಾಗಿ ಆರಂಭಿಸುವಂಥ ಇಲಾಖೆ. ಯಾವ ಕಾರಣಕ್ಕೆ ನಮ್ಮ ಯುವಕರು ಓದ್ತಾರೆ, ಬರೀತಾರೆ, ಪದವಿ ತಗೊಂಡಿದ್ದಾರೆ, ಆದರೆ ಅವ್ರ ಎಂಪ್ಲಾಯಬಿಲಿಟಿ ಏನು, ಅವರು ಉದ್ಯೋಗ ಕೊಡುವಷ್ಟು ಅವ್ರಿಗೆ ಏನು ಕೌಶಲ್ಯ ಇಲ್ಲ.
ಅದಕ್ಕೆ ಅವರಲ್ಲಿ ಕೌಶಲ್ಯವನ್ನು ಅಭಿವೃದ್ಧಿ ಮಾಡೋದು, ಉದ್ಯೋಗ ಮಾಡೋದು. ಅದಕ್ಕಾಗಿ ಆ ತರಬೇತಿಗಳನ್ನು ಕೂಡ ಇಲಾಖೆ ಆಯೋಜನೆ ಮಾಡ್ತಾರೆ. ಅದು ಯಾವುದೇ ರೀತಿ ಕೌಶಲ್ಯ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು ಅಥವಾ ಮೇಸ್ತ್ರಿ ಇರ್ಬೋದು, ಈ ರೀತಿ ಡಿಫ್ರೆಂಟ್ ಉದ್ಯೋಗಗಳಿಗೆ ಯಾವುದೇ ಉದ್ಯೋಗ ಇದೆ ಆ ಉದ್ಯೋಗದಲ್ಲಿ ಅವ್ರು ಯಾರೇ ಆಸಕ್ತಿ ಇದೆ ಅಂಥ ಯುವಕರು ತೋರಿಸಿ ಅವ್ರಿಗೆ ತರಬೇತಿ ಕೊಡೋದು ಬೇಸಿಕಲಿ ಈ ಇಲಾಖೆ ಮಾಡ್ತಾರೆ. ಈ ಒಂದು ಪ್ರಥಮ ಹೆಜ್ಜೆಯಾಗಿ ಈಗಾಗಲೇ ಏನು ತರಬೇತಿ ಹೊಂದಿರುತ್ತಾರೆ, ವಿವಿಧ ಕ್ಷೇತ್ರಗಳಲ್ಲಿ ಏನು ತರಬೇತಿ ಹೊಂದಿರುತ್ತಾರೆ ಅವರಿಗೆ ಉದ್ಯೋಗ ಸಿಗಲಿ ಅಂತ ಈ ಕಂಪನಿಗಳನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಆ ಕಂಪನಿಯವರು ಈ ಇವರನ್ನು ಪರಿಶೀಲನೆ ಮಾಡ್ತಾರೆ, ಈ ಅಭ್ಯರ್ಥಿಗಳು ಯಾರಿದ್ದಾರೆ, ಅವ್ರ ತರಬೇತಿ ಸ್ಕಿಲ್ ಲೆವೆಲ್ ಎಷ್ಟಿದೆ ಅಷ್ಟೇ ಮಾಡೋದಿಲ್ಲ, ಟ್ರೈನಿಂಗನ್ನು ಕೊಡ್ತಾರೆ, ತರಬೇತಿ ಕೊಡ್ತಾರೆ. ಇನಿಷಿಯೇಟಿವ್ ಅವರು ಸ್ಕ್ರೀನಿಂಗ್ ಮಾಡಿ ತಗೊಳ್ತಾರೆ, ಕೆಲಸಕ್ಕೆ ಅಸಿಸ್ಟೆಂಟ್ ತಗೊಳ್ತಾರೆ. ಆ ಉದ್ಯೋಗವನ್ನು ಇನ್ನು ಜಾಬ್ ಟ್ರೈನಿಂಗ್ ಕೂಡ ಕಂಪ್ನಿಗಳು ಎಲ್ಲ ರೀತಿಯ ಕಂಪ್ನಿಗಳು ಸರ್. ಈಗ ಟೋಟಲ್ ಅದರಲ್ಲಿ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಇದೆ, ಅಗ್ರಿಕಲ್ಚರ್ ರಿಲೇಟೆಡ್ ಇದ್ದಾವೆ, IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಂಬಂಧಪಟ್ಟಿದ್ದಾವೆ. ಆ ಕಂಪನಿಗಳದ್ದು ಪಟ್ಟಿ ಕೂಡ ತಮಗೆ ಕೊಡ್ತೀವಿ. ಸೊ ದ್ಯಾಟ್ ಅದು ಒಂದು ಅಪ್ರಾಕ್ಸಿಮೇಟ್ಲಿ ಯಾವ್ಯಾವ ಸೆಕ್ಟ್ರಿಯಿಂದ ಇದಾವೆ ಅದನ್ನು ಕೂಡ ತಾವು ಪ್ರಚಾರ ಕೊಡ್ಬೋದು. ಈ ಬಾರಿ ಸಾಧ್ಯತೆಗಳು ಕಡಿಮೆ ಆಗ್ತವೆ. ನಾವು ವೈಯಕ್ತಿಕವಾಗಿ ಗಮನ ಕೊಟ್ಟು ಆನ್ಲೈನ್ ಮತ್ತು ಆಫ್ಲೈನ್ ಅರ್ಜಿಗಳನ್ನು ಪ್ರತಿ ದಿವಸ ಕೂಡ ಅದನ್ನು ನೋಡಿಕೊಂಡು ಟ್ರ್ಯಾಕ್ ಮಾಡಿ ಎಲ್ಲರಿಗೂ ಕೂಡ ಅವಕಾಶ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕೆಲವು ಕಂಪನಿಗಳು ಬೆಂಗಳೂರು ಬೇಸ್ಡ್ ಇರ್ತಾವೆ, ಮೈಸೂರು ಬೇಸ್ಡ್ ಇರ್ತಾವೆ. ಅವರು ಕರೀತಾರೆ, ಈ ದಿನ ಬರೀ ನಾವು ನಿಮಗೆ ಟೈಮ್ ಕೊಡ್ತೀವಿ, ಇಂಟರ್ವ್ಯೂ ಬರೀತೀರಿ ಸರ್. ಬಹುಶಃ ಕರೀದೇ ಇಲ್ಲ ಅಂತ ಅಂದ್ರೆ ಈ ಬಾರಿ ಸರ್ ನಾವು ಯಾರು ಆಕ್ಚುಲಿ ಉದ್ಯೋಗ ಕೊಡ್ತಾರೆ ಅಂಥವ್ರಿಗೆ ಮಾತ್ರ ಫಿಲ್ಟರ್ ಮಾಡಿ ಕಲಿತೀವಿ ಸರ್. ಅಂದ್ರೆ ಕೆಲವರು ಸುಮ್ಮನೆ ಬಂದು ಸ್ಟಾಲ್ ಹಾಕೊಂಡು ಹೋಗೋದು, ಬಯೋಡೇಟಾ ತೆಗೆದುಕೊಂಡು ಹೋಗೋದನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀವಿ ಸರ್. ಅವರಿಗೆ ಸ್ಟಾಲ್ ಹಾಕ್ತೀವಿ, ಮತ್ತು ಇಂಟರ್ನೆಟ್ ಸೌಲಭ್ಯ ಕೊಡ್ತೀವಿ, ಊಟ ಮತ್ತು ವಸತಿ ಸೌಲಭ್ಯ ಕೊಡ್ತೀವಿ. ಅಂದ್ರೆ ಉದ್ಯೋಗದಾತರಿಗೆ ಮಾತ್ರ ಟ್ರೈನಿಂಗ್ ಎಲ್ಲ ಆಲ್ರೆಡಿ ಕೊಡಾಗ್ತದೆ. ಯಾಕಂದ್ರೆ ಈಗ SSLC ಆಗಿದೆ, PUC ಆಗಿದೆ, ಡಿಗ್ರಿ ಆಗಿದೆ, ಯಾವ ಫೀಲ್ಡ್ ಟ್ರೈನಿಂಗ್ ಬೇಕಂತ ಟ್ರೈನಿಂಗ್ ಕೊಡ ರಾಜೀನಾಮೆ ಕೊಡ್ತಾರೋ ಇದು ಗಾಳಿ ಸುದ್ದಿ. ಯಾರೂ ರಾಜೀನಾಮೆ ಕೊಡೋದಿಲ್ಲ. ನಮ್ಮ ಸಮ್ಮಿಶ್ರ ಸರ್ಕಾರದೊಳಗೆ ಯಾರೂ ರಾಜೀನಾಮೆ ಕೊಡೋದು. ನಿಮ್ಮ ಸಚಿವರು ಕಾಂಗ್ರೆಸ್ ಸುಳ್ಳು ಇನ್ನೊಮ್ಮೇನದ ಸವಿಸ್ತರವಾಗಿ ಚರ್ಚೆ ಮಾಡೋ ಸಲುವಾಗಿ ಇನ್ನೊಮ್ಮೇನದ ಇನ್ನೊಮ್ಮೆ ಕರಿತೀವಿ. ಅವಾಗ ಏನದ ಕೇಳಕತ್ತೀರಿ ನಾವು ಹೇಳ್ತೀವಿ. ಈಗ ಮನೆಯಾಗ ಹೆಣ್ಮಕ್ಳು ಅನ್ನೋದಿಲ್ಲ, ಮಕ್ಕಳಿಗೆ ಸಾಕಾಗಿ ನಾ ಮನೆ ಬಿಟ್ಟು ಹೋಗ್ತೀನಿ ಅಂತೇಳಿ ಹೋಗ್ತಾಳ ಅನ್ನಕ್ಕೆ, ಆಕೆ ಮನೆ ಬಿಟ್ಟು ಹೋಗೋದಿಲ್ಲ. ಸುಮ್ಮ ಮಕ್ಕಳು ಕಿಟಿಕಿಟಿಗೆ ನಾ ಮನೆ ಬಿಟ್ಟೆ ಹೋಗ್ತೀನಿ ಅಂತಾಳ, ಅವೇ ಹೋಗ್ತಾಳ. ಈಗ ರೀ ಎಲ್ಲ ಪಕ್ಷದೊಳಗೆ ನೆಗಡಿ, ಕೆಮ್ಮ, ಜ್ವರ ಇರುವುದೇ ಏನ್ರಿ. ನೆಗಡಿ ಬರ್ತದ ಹೋಗ್ತದ, ನೆಗಡಿ ಜಡ್ಡ ಅಲ್ಲ. ಹಂಗೆ ಇವೇನು ನಮ್ಮ ಅದಾವ ಸಮ್ಮಿಶ್ರ ಸರ್ಕಾರದಾಗ ಯಾವುದೇ ಏನೇ ಇದ್ದರೂ ನಮ್ಮಲ್ಲಿ ಯಾರ ಬಳಿ ಭಿನ್ನಾಭಿಪ್ರಾಯ ಇಲ್ಲ. ನಾವೆಲ್ಲರೂ ಒಂದಿದ್ದೀವಿ. ನಮ್ಮ ಸರ್ಕಾರ 5 ವರ್ಷ ನಡೆಸ್ತೀವಿ. ನಮ್ಮ ಸಿದ್ದರಾಮಯ್ಯನವ್ರದ್ದು ಸಮನ್ವಯ ಸಮಿತಿ ಅಧ್ಯಕ್ಷ ಅವರೇ ಇರ್ತಾರೆ. ಅವ್ರ ಮಾರ್ಗದರ್ಶನ ಸಮನ್ವಯ ಸಮಿತಿ ಹೇಳಿದಂಥ ಕಾರ್ಯಕ್ರಮಗಳು ನಮ್ಮ ಸರ್ಕಾರ ಇರೋದು ಮಾಡ್ತೀವಿ. ನನಗೆ ಮುದ್ದೆ ಬೆಳೆದಾಗೂ ಕೇಳಿದ್ರು ಒಬ್ಬರು, ನನಗೆ ಯಾರ್ದು ಕಿರಿಕಿರಿ ಇಲ್ಲ, ಎಲ್ಲ ನಿಮ್ಮ ಸಹಕಾರ ಸಾಕು, ಯಾರ್ದು ಕಿರಿಕಿರಿ ಇಲ್ಲ. ಕುಮಾರಸ್ವಾಮಿ ಹೇಳ್ಯಾರ, ಅವ್ರು ಲಕ್ಷ್ಮಣ ರೇಖಾ ದಾಟ ಆತಾರ, ನಮ್ಮ ಕಿರಿಕಿರಿ ಅಂತ ಹಿಂಗೆ ಮಾಡತ್ರ ನಾನು ರಾಜೀನಾಮೆ ಕೊಡ್ತೀನಿ, ಸಾಕಾಗೈತಿ ಅಂತ. ಅದು ನಾ ಟೂರ್ ಮೇಲಿದ್ದೀನಿ, ಈ ವಿಷಯ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಅಲ್ಲ, ಅದಕ್ಕೆ ಆಫ್ ದ ರೆಕಾರ್ಡ್ ಅಲ್ಲದು, ನಿಮಗೆ ಹೇಳಿನ.
हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज़ नेशन। बी न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।